ಎಲ್ಲರಿಗೂ SK ಕ್ರಿಯೇಟಿವ್ ಚಾನೆಲ್ಗೆ ಸ್ವಾಗತ. ಮನೆಯ ಮುಂದೆ ಅಂಗಳದಲ್ಲಿ ಹುಡುಗರ ಜೊತೆ ಆಟವಾಡುತ್ತಿದ್ದ ಗೋಪಿ ತಲೆ ತಿರುಗಿ ಕೆಳಗೆ ಬಿದ್ದ. ಇದನ್ನು ಕಂಡ ಹುಡುಗರು ಅವರ ಮನೆಗೆ ಓಡಿ ಹೋಗಿ ನಿಮ್ಮ ಮಗ ಆಟವಾಡುವಾಗ ಕೆಳಗೆ ಬಿದ್ದ ಎಂದು ತಿಳಿಸಿದರು. ಇದು ಕೇಳುತ್ತಿದ್ದಂತೆ ಗೌರಿ ತಲೆ ಚೆಚ್ಚಿಕೊಂಡು ಗೋಪಿ ಎಂದು ಕೂಗುತ್ತಾ ಅಂಗಳಕ್ಕೆ ಓಡಿದಳು. ಮಗನನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಓಡಿದ ಗೌರಿ ಮನೆಯವರಿಗೆ ಗೋಪಿ ಆಟವಾಡುತ್ತಾ ತಲೆ ತಿರುಗಿ ಕೆಳಗೆ ಬಿದ್ದ, ನಾನು ಆಸ್ಪತ್ರೆಗೆ ಕರೆದೊಯ್ದಿದ್ದೇನೆ, ನೀವು ಬೇಗ ಬನ್ನಿ, ನನಗೆ ಬಹಳ ಭಯವಾಗುತ್ತಿದೆ ಎಂದು ತಿಳಿಸಿದಳು. ಶಿವು ಗಾಬರಿಯಿಂದ ಕೆಲಸಕ್ಕೆ ಅರ್ಧ ದಿನ ರಜೆ ಹಾಕಿ ಗಡಿಬಿಡಿಯಾಗಿ ಆಸ್ಪತ್ರೆಗೆ ಬಂದ. ಗೌರಿ ಮಗನನ್ನು ಹೆಗಲಿಗೆ ಒರಗಿಸಿಕೊಂಡು ಕುಳಿತಿದ್ದಳು. ಶಿವು, ಗೋಪಿಗೆ ಏನಾಯಿತು ಎಂದು ಆತಂಕದಿಂದ ಕೇಳಿದ. ಗೌರಿ, ಗೊತ್ತಿಲ್ಲ ರೀ, ಡಾಕ್ಟರ್ ಇನ್ನೂ ಬಂದಿಲ್ಲ ಎಂದು ಉತ್ತರಿಸುತ್ತಿರುವಾಗಲೇ ಡಾಕ್ಟರ್ ಆಗಮಿಸಿದರು. ಶಿವು, ಡಾಕ್ಟರ್, ನನ್ನ ಮಗನಿಗೆ ಏನಾಗಿದೆ ನೋಡಿ ಎಂದನು. ಡಾಕ್ಟರ್ ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಎಂದು ಹೇಳಿದರು. ಗೌರಿ ಗೋಪಿಯನ್ನು ಮಲಗಿಸಿ ಅವನ ಕೈಕಾಲು ಸವರುತ್ತಾ ಅಲ್ಲೇ ನಿಂತಿದ್ದಳು. ಡಾಕ್ಟರ್ ಗೋಪಿಯನ್ನು ಪರೀಕ್ಷಿಸಿ, ಮಗುವಿಗೆ ಏನೂ ಆಗಿಲ್ಲ, ಬಿಸಿಲಿಗೆ ತಲೆ ಸುತ್ತಿ ಕೆಳಗೆ ಬಿದ್ದಿದ್ದಾನೆ ಅಷ್ಟೇ ಎಂದರು. ಗೌರಿಗೆ ಹೋದ ಪ್ರಾಣ ಮತ್ತೆ ಬಂದಿತ್ತು. ಶಿವು, ಡಾಕ್ಟರ್, ಏನು ಸಮಸ್ಯೆ ಇಲ್ಲ ಅಲ್ವಾ ಎಂದು ಕೇಳಿದ. ಡಾಕ್ಟರ್, ಏನೂ ಇಲ್ಲ ಶಿವು, ಮಗುವಿಗೆ ಒಂದು ಜ್ಯೂಸ್ ಕೊಡಿಸಿ, ಮನೆಗೆ ಹೋದ ತಕ್ಷಣ ಊಟ ಮಾಡಿಸಿ, ಈ ಮಾತ್ರೆಯನ್ನು ಕೊಡುತ್ತೇನೆ, ಊಟ ಆದ ಬಳಿಕ ಮತ್ತೆ ಕೊಡಿ, ಏನು ಗಂಭೀರ ವಿಚಾರ ಇಲ್ಲ, ಹೆದರಬೇಕಾಗಿಲ್ಲ ಎಂದರು. ಶಿವು ಗೌರಿ ಮತ್ತು ಗೋಪಿಯನ್ನು ಹಣ್ಣಿನ ಅಂಗಡಿಗೆ ಕರೆದುಕೊಂಡು ಹೋಗಿ 2 ಜ್ಯೂಸ್ ತೆಗೆದುಕೊಂಡು ಗೌರಿ ಮತ್ತು ಗೋಪಿಗೆ ಕೊಟ್ಟ. ಗೌರಿಗೆ ಗೋಪಿ ಒಬ್ಬನೇ ಮಗ, ಆದ್ದರಿಂದ ಅವನ ಮೇಲೆ ತುಂಬ ಪ್ರೀತಿ ಅವಳಿಗೆ. ಜ್ಯೂಸ್ ಕುಡಿದು ಅವರು ಮನೆಗೆ ಹೋದರು. ಗೌರಿ ಮಗನಿಗೆ ಇಷ್ಟವಾದ ಅಡಿಗೆ ಮಾಡಿ ಊಟ ತಿನ್ನಿಸಿ ಮಾತ್ರೆ ನುಂಗಿಸಿ ಮಲಗಿಸಿದಳು. ಶಿವು ಗೌರಿಯನ್ನು ಗಮನಿಸುತ್ತಾ, ಏನೋ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿದೆ, ನನ್ನ ಮೇಲೆ ಕಡಿಮೆಯಾಗಿದೆ ಅಂದನು. ಗೌರಿ ಹಾಗೇನಿಲ್ಲ ಎಂದು ಹೇಳುತ್ತಾ ಶಿವಿಗೆ ಊಟ ಬಡಿಸಿ ತಾನೂ ಕೂಡ ಊಟ ಮಾಡಿ ಮಲಗಿದರು. ಬೆಳಗ್ಗೆ ಅಮ್ಮ, ನನ್ನ ಕೈ ಯಾಕೋ ನೋಯುತ್ತಿದೆ ಎಂದು ಗೋಪಿ ಅಳತೊಡಗಿದ. ಗೌರಿ, ನೀನು ಆಟವಾಡುತ್ತಾ ಕೆಳಗೆ ಬಿದ್ದಾಗ ಕೈ ಕೆಳಗೆ ಸಿಕ್ಕಿಕೊಂಡಿದೆ ಎಂದು ಮಗನ ಕೈ ನೋಡಿದಳು. ಅವನ ಕೈ ಸ್ವಲ್ಪ ಗಾಯವಾಗಿತ್ತು. ತಕ್ಷಣ ಬ್ಯಾಂಡೇಜ್ ಹಾಕಿ ಹಾಲು ಕೊಟ್ಟಳು. ಅಷ್ಟರಲ್ಲಿ ಶಿವು, ಗೌರಿ, ಇಂದು ನಾನು ರಜೆ ಹಾಕುತ್ತೇನೆ, ಹೊರಗೆ ಹೋಗೋಣ ಎಂದನು. ಗೌರಿ, ಸರಿ ರೀ. ಗೋಪಿ, ಅಪ್ಪ ಇವತ್ತು ಹೊರಗೆ ಹೋದಾಗ ನನಗೆ ಐಸ್ ಕ್ರೀಮ್ ಕೊಡಿಸು ಅಂದನು. ಶಿವು, ನೀನು ಕೇಳುವುದನ್ನೆಲ್ಲ ಕೊಡಿಸುತ್ತೇನೆ ಮಗನೇ ಎಂದು ಹೇಳಿ ರೆಡಿಯಾಗೋಣ, ಹೋಗೋಣ ಎಂದನು. ಎಲ್ಲರೂ ರೆಡಿಯಾಗುತ್ತಿದ್ದಂತೆ ಶಿವುಗೆ ಒಂದು ಫೋನ್ ಕರೆ ಬರುತ್ತದೆ. ಶಿವುಗೆ ಅವನ ಗೆಳೆಯ ನಾರಾಯಣನಿಂದ ಫೋನ್ ಕರೆ ಬಂತು. ಶಿವು, ನನ್ನ ಮಗಳಿಗೆ ಅಪಘಾತವಾಗಿದೆ, ತುಂಬ ರಕ್ತ ಹೋಗಿದೆ ಕಣೋ, ನೀನು ಬಂದು ರಕ್ತ ಕೊಡಬೇಕು ಎಂದನು. ಇದನ್ನು ಕೇಳುತ್ತಿದ್ದಂತೆ ಶಿವು, ಗೌರಿ, ನಾರಾಯಣನ ಮಗಳಿಗೆ ಅಪಘಾತವಾಗಿದೆ, ರಕ್ತ ಬೇಕಂತೆ, ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದ. ಎಷ್ಟು ಹೊತ್ತು ಕಾದರೂ ಶಿವು ಮನೆಗೆ ಬರಲಿಲ್ಲ. ಗೌರಿ ಮತ್ತು ಗೋಪಿ ಬೇಸರದಿಂದ ಊಟ ಮಾಡಿ ಮಲಗಿದರು. ಈ ಕಡೆ ಶಿವು ನಾರಾಯಣನ ಮಗಳಿಗೆ ರಕ್ತ ನೀಡಿ, ಏನಾದರೂ ಅಗತ್ಯವಿದ್ದರೆ ತಿಳಿಸು, ಇಲ್ಲವಾದರೆ ನಾನು ಮನೆಗೆ ಹೋಗುತ್ತೇನೆ ಎಂದನು. ನಾರಾಯಣ, ಇಲ್ಲ ಶಿವು, ನೀನು ಇವತ್ತು ನನ್ನ ಜೊತೆಗೆ ಇರು ಎಂದು ಕೇಳಿಕೊಂಡನು. ಶಿವು ಮರು ಮಾತಾಡದೆ ಸರಿ ಎಂದನು. ಬೆಳಗ್ಗೆಯಿಂದ ಸಂಜೆಯವರೆಗೂ ನಾರಾಯಣನ ಜೊತೆ ಇದ್ದು ಅವರಿಬ್ಬರು ತಿರುಗಾಡಿ ಸಾಕಾಗಿ ರಾತ್ರಿ 1 ಗಂಟೆಗೆ ಮನೆಗೆ ಬಂದ. ಹಾಗೆಯೇ ಮಲಗಿಬಿಟ್ಟ. ಮರುದಿನ ಬೆಳಿಗ್ಗೆ ಗೌರಿ, ರೀ, ಅಣ್ಣನ ಮಗಳು ಈಗ ಹೇಗಿದ್ದಾಳೆ ಎಂದು ಕೇಳಿದಳು. ಶಿವು, ಇರು, ಫೋನ್ ಮಾಡ್ತೀನಿ ಎಂದು ನಾರಾಯಣಿಗೆ ಕರೆ ಮಾಡಿದ. ಆದರೆ ನಾರಾಯಣ ಫೋನ್ ಸ್ವೀಕರಿಸಲಿಲ್ಲ. ಸರಿ, ಅವನು ಕರೆ ಸ್ವೀಕರಿಸುತ್ತಿಲ್ಲ, ನಾವು ಹೋಗಿ ನೋಡೋಣ, ರೆಡಿಯಾಗಿ ಎಂದು ಹೇಳಿ ಶಿವು ಶೌಚಾಲಯಕ್ಕೆ ಹೋದ. ಇದರ ಮಧ್ಯೆ ನಾರಾಯಣ ತಾನೇ ಕರೆ ಮಾಡಿದ. ಆದರೆ ಶಿವು ಅದನ್ನು ಗಮನಿಸಿರಲಿಲ್ಲ. ನಂತರ ಗೌರಿ, ಶಿವು ಮತ್ತು ಗೋಪಿ ಮೂವರು ಆಸ್ಪತ್ರೆಗೆ ಹೋದರು. ಅಲ್ಲಿ ನಾರಾಯಣ ಇರಲಿಲ್ಲ. ಶಿವು ಆಸ್ಪತ್ರೆಯಲ್ಲಿ ವಿಚಾರಿಸಿದಾಗ ನಾರಾಯಣನ ಮಗಳು ಬೆಳಿಗ್ಗೆ 3 ಗಂಟೆಗೆ ತೀರಿ ಹೋದರು, ಅವರು ಕುಟುಂಬದವರು ಊರಿಗೆ ಕರೆದುಕೊಂಡು ಹೋದರು ಎಂದು ತಿಳಿಸಿದರು. ವಿಷಯ ತಿಳಿದ ಶಿವು ತಕ್ಷಣ ಊರಿನ ಕಡೆಗೆ ಹೋದ. ನಾರಾಯಣನ ಮನೆಯ ಮುಂದೆ ಮಗಳನ್ನು ಮಲಗಿಸಿದ್ದರು. ಈ ದೃಶ್ಯ ಕಂಡ ಶಿವು ಮತ್ತು ಗೌರಿಯ ಕಣ್ಣಲ್ಲಿ ನೀರು ತುಂಬಿತು. ಶಿವು ನಾರಾಯಣನ ಬಳಿ ಹೋಗಿ ತಬ್ಬಿಕೊಂಡನು. ಆದರೆ ನಾರಾಯಣ ದುಃಖದಿಂದ, ನೋಡು ಶಿವು, ನನ್ನ ಮಗಳಿಗೆ ಅದ್ದೂರಿಯಾಗಿ
ನೋಡು ಶಿವು, ನಾನು ನನ್ನ ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡೋಣ ಅಂತಿದ್ದೆ. ಈಗ ಯಾರಿಗೆ ಮದುವೆ ಮಾಡಲಿ? ನಾನು ಎಲ್ಲವನ್ನೂ ಕಳೆದುಕೊಂಡೆ. ಮುಂದೆ ಯಾರು ನನ್ನನ್ನು ಅಪ್ಪ ಎಂದು ಕರೆಯುತ್ತಾರೆ? ನನ್ನ ಮಗಳ ಬದಲು ನನ್ನನ್ನೇ ಕರೆದುಕೊಂಡಿದ್ದರೆ ಸರಿ ಇರ್ತಿತ್ತು. ದೇವರಿಗೆ ಕರುಣೆ ಇಲ್ಲ. ಮಗಳ ಮದುವೆ, ಮಕ್ಕಳು, ಜೀವನ ಎಲ್ಲವೂ ನಾಶವಾಯಿತು. ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡೋ ಭಾಗ್ಯವನ್ನು ದೇವರು ಕಿತ್ತುಕೊಂಡು ಬಿಟ್ಟ ಎಂದು ಮಗಳ ಶವವನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದ. ನಾರಾಯಣನನ್ನು ನೋಡುತ್ತಾ ನೋವನ್ನು ಕಂಡು ಶಿವು ಆತನನ್ನು ಸಮಾಧಾನಪಡಿಸಲು, ಇದು ದೇವರ ಆಟ ಕಣೋ, ನಾನು ಅವನು ಆಡಿಸಿದ ಆಟವನ್ನೇ ಆಡಬೇಕೆಂದು ಎಂದನು. ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.